ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಳಿ. ಇವತ್ತು ನಮ್ಮ ಜೊತೆ ಬಿಜೆಪಿ ಸಂಸದರಾದಂಥ ಕೋಟಾ ಶ್ರೀನಿವಾಸ ಪೂಜಾ ಅವರು ಇರುವಂಥದ್ದು. ಬಿಬಿಜಿ ರಾಮ್ಜಿ ಸಂಬಂಧಪಟ್ಟಂತೆ ಮನರೇಗಾ ಬದಲಾವಣೆ ಮಾಡಿರುವಂಥದ್ದು ಯೋಜನೆ ಸಂಬಂಧಪಟ್ಟಂತೆ ಏನಿದೆ ಅದು ವಿಧಾನಸಭೆಯ ಅಧಿವೇಶನದಲ್ಲಿ, ಜಂಟಿ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮಕ್ಕೆ ಕಾರಣ ಆಗಿರುವಂಥದ್ದು. ರಾಜ್ಯಪಾಲರು ಭಾಷಣ ಮಾಡದೆ ಹೊರ ಹೋದರು. ಇದು ಕಾಂಗ್ರೆಸ್ ಕೂಡ ಆಕ್ಷೇಪ ವ್ಯಕ್ತಪಡಿಸುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಕೋಟಾ ಶ್ರೀನಿವಾಸ ಪೂಜಾ ಇದ್ದಾರೆ. ಸರ್, ನಿಮ್ಮ ಕೇಂದ್ರ ಸರ್ಕಾರ ಹೊಂದಿರುವಂಥ ಬಿಲ್ ಸಂಬಂಧಪಟ್ಟಂತೆ ರಾಜ್ಯಪಾಲರು ಭಾಷಣ ಮಾಡದೆ ಹೋಗಿರುವಂಥದ್ದು ಇದು ದೊಡ್ಡ ಮಟ್ಟದ ಆಕ್ಷೇಪಕ್ಕೆ ಕಾರಣ ಆಗಿರುತ್ತದೆ. ಏನು ಹೇಳ್ತೀರಾ? ಕರ್ನಾಟಕದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭಾಳ ರಾಜಕಾರಣದ ಅನುಭವ ಇರುವರು. ನನ್ನ ದೃಷ್ಟಿಯಲ್ಲಿ ಅಂಥ ಅನುಭವ ಇರುವಂಥ ಒಬ್ಬ ಮುಖ್ಯಮಂತ್ರಿಗಳು ಇಷ್ಟೊಂದು ಅಭಾಸವಾಗಿರುವಂಥ ಕೆಲಸಕ್ಕೆ ಕೈ ಹಾಕಿರೋದು ನೋವನಿಸಿದೆ ನನಗೆ. ಕರ್ನಾಟಕ ರಾಜ್ಯದಲ್ಲಿ ಘನತೆವೆತ್ತ ರಾಜ್ಯಪಾಲರ ಮೂಲಕ ಸರ್ಕಾರದ ಆಶಯಗಳನ್ನು ಓದಿ ಹೇಳುವುದು ರೂಢಿ ಜಂಟಿ ಅಧಿವೇಶನದಲ್ಲಿ. ಆದರೆ ಅದರಲ್ಲಿ ಆಕ್ಷೇಪಾರ್ಹ ವಿಷಯಗಳೇನೆಂದರೆ, ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಯ್ಕೆಯಾಗಿ ಇಡೀ ದೇಶದಲ್ಲೇ ಒಂದು ಗೌರವದ ಆಡಳಿತ ನಡೆಸ್ತಾ ಇರುವಂಥ ಕೇಂದ್ರ ಸರ್ಕಾರದ ಒಂದು ತಿದ್ದುಪಡಿಯನ್ನು ವಿರೋಧಿಸುವಂಥ ಶಬ್ದಗಳ ಬಳಕೆ ಇದೆಯಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ, ಒಕ್ಕೂಟ ವ್ಯವಸ್ಥೆಗೆ ಶೋಭೆ ತರುವಂಥದ್ದಲ್ಲ. ರಾಮ್ಜಿ ಬಗ್ಗೆ ಅಭಿಪ್ರಾಯ ಭೇದಗಳು ಏನಾದರೂ ಇದ್ದರೆ, ಘನತೆವೆತ್ತ ರಾಜ್ಯಪಾಲರ ಭಾಷಣದ ನಂತರ ಪ್ರತಿಪಕ್ಷಗಳಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವರು ತಮ್ಮ ಭಾವನೆಗಳನ್ನು ಹೇಳಿ ಕೇಂದ್ರ ಸರ್ಕಾರವನ್ನು ತರಾಟೆ ತೆಗೆದುಕೊಳ್ಳುವಂಥ ಅವಕಾಶಗಳಿತ್ತು ಸಿದ್ದರಾಮಯ್ಯನವರಿಗೆ ಸದನದಲ್ಲಿ. ಆದರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಪ್ರಜಾಪ್ರಭುತ್ವದ ಬಹುದೊಡ್ಡ ಭಾಳ ಎತ್ತರದ ಸ್ಥಾನದಲ್ಲಿರುವಂಥ ರಾಜ್ಯಪಾಲರ ಬಾಯಿಯ ಮೂಲಕ ಸತ್ಯಕ್ಕೆ ದೂರವಾದ ಮಾತುಗಳನ್ನು ಹೇಳಿಸಿ ಕೇಂದ್ರ ಸರ್ಕಾರಕ್ಕೆ ಅಪಮಾನ ಮಾಡಬೇಕು ಅಂತ ಏನು ಹೊರಟಿದ್ದಾರಲ್ಲ ರಾಜ್ಯ ಸರ್ಕಾರ, ಅದು ಅತ್ಯಂತ ಖಂಡನೀಯ ಅಂತ ಅನಿಸಿದೆ. ಒಕ್ಕೂಟ ವ್ಯವಸ್ಥೆಗೆ ಶೋಭೆ ತರುವಂಥ ವಿಚಾರ ಅಲ್ಲ. ರಾಮ್ಜಿಯಲ್ಲಿರುವಂಥ ವಿಚಾರಗಳೇನು ಅಂತ ಇವರು ಹೇಳ್ತಾ ಇರೋದು, ಸಿದ್ದರಾಮಯ್ಯನವರು ಬಡವರ ವಿರುದ್ಧವಾಗಿದೆ, ನಾವು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ರಾಜ್ಯಪಾಲರ ಮೂಲಕ ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ಮಂಡಿಸುವಂಥ ಅಧಿಕಾರಗಳು ರಾಜ್ಯ ಸರ್ಕಾರಕ್ಕಿಲ್ಲ. ರಾಮ್ಜಿ ಏನು ಹೇಳುತ್ತೆ ಅಂದರೆ, 100 ದಿವಸಗಳ ಕಾಲ ಉದ್ಯೋಗ ಖಾತ್ರಿಯಲ್ಲಿ ಇವತ್ತು ಬಡವರಿಗೆ ಉದ್ಯೋಗ ಕೊಡ್ತಾಯಿದ್ರು. 100 ದಿವಸಗಳ ಕಾಲ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅದನ್ನು 125 ದಿವಸಗಳ ಕಾಲ ಮಾಡಿದ್ದಾರೆ. ಅಂದರೆ ಬಡವರಿಗೆ 25 ದಿವಸಗಳ ಕಾಲ ಹೆಚ್ಚು ಕೂಲಿ ಕೊಡುವಂಥ ಅವಕಾಶ. ಅದು ಬಡವರ ವಿರೋಧ ಹೇಗಾಗೋದು? ರಾಮ್ಜಿ ಮೂಲಕ, ಕೇಂದ್ರ ಸರ್ಕಾರದ ಕಾಯ್ದೆ ಮೂಲಕ ಇಲ್ಲಿವರೆಗೆ ಹಿಂದಿನ ಕಾಯ್ದೆಯಂತೆ 15 ದಿವಸಗಳ ಕಾಲ ಅವ ಕೂಲಿಗೋಸ್ಕರ ಕಾಯಬೇಕಾಗಿತ್ತು. ಹೊಸ ಕೇಂದ್ರ ಸರ್ಕಾರದ ಕಾಯ್ದೆಯಂತೆ ಬರೀ 7 ದಿವಸಗಳೊಳಗೆ ಅವನಿಗೆ ಹಣ ಪಾವತಿ ಮಾಡಬೇಕಂತ ಕಾಯ್ದೆಯಲ್ಲಿ ಹೇಳುತ್ತೆ. ಅದು ಬಡವರ ವಿರೋಧ ಹೇಗಾಗೋದು? ಮಾನವ ಶ್ರಮದ ಮೂಲಕ ಕೆಲಸ ಮಾಡಬೇಕು ಅನ್ನುವಂಥ ಉದ್ಯೋಗ ಖಾತ್ರಿಯನ್ನು ಪಶ್ಚಿಮ ಬಂಗಾಳವೂ ಸೇರಿದಂತೆ ಕೆಲವು ರಾಜ್ಯ ಸರ್ಕಾರಗಳು ಯಂತ್ರಗಳ ಮೂಲಕ ಮಾಡಿ 22,500 ಕೋಟಿ ರೂಪಾಯಿ ದುರುಪಯೋಗ ಮಾಡಿವೆ. 22,500 ಕೋಟಿ ದುರುಪಯೋಗ ಮಾಡಿದೆ. ಅದನ್ನು ಪಾರದರ್ಶಕತೆಗೆ ತರಬೇಕು ಅಂತ ಹೇಳಿ ಈ ಪಾರದರ್ಶಕ ಕಾಯ್ದೆಯಲ್ಲಿ ಕೆಲವು ನಿಯಮಗಳನ್ನು ರೂಪಿಸಲಾಗಿದೆ. ಹೀಗಿರಬೇಕು ಅದು ಬಡವರ ವಿರೋಧ ಹೇಗೆ? ಅಂದರೆ ಯಂತ್ರಗಳ ಮೂಲಕ ಮಾಡಿ ಯಾರೋ ದುಡ್ಡು ಹೊಡಿತಾ ಇದ್ದ ಗುತ್ತಿಗೆದಾರ, ಈಗ ಅದು ಬಡವರ ಕೈಯಲ್ಲೇ ಮಾಡಿಸ್ಬೇಕು ಅಂತೇಳಿ ಇದು ತಿದ್ದುಪಡಿಯಲ್ಲಿ ಹೇಳಲಾಗಿದೆ. ಇದು ಕೂಡ ಬಡವರ ಪರವಾಗಿ ಇರುವಂಥದ್ದು. 36,000 ಕೋಟಿ ರೂಪಾಯಿ ಇರುವಂಥ UPA ಸರ್ಕಾರದ ಯೋಜನೆಯನ್ನು ಇವತ್ತು 86,000 ಕೋಟಿ ರೂಪಾಯಿಗೆ ತಂದಿದ್ದಾರೆ ಮೋದಿ ಸರ್ಕಾರ. ಇದು ಕೂಡ ಬಡವರ ಪರವಾಗಿ ಇರುವಂಥದ್ದು. ಆ ಎಲ್ಲ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಅತ್ಯಂತ ಉತ್ಕೃಷ್ಟವಾದಂಥ, ಬಡವರ ಪರವಾದಂಥ, ಪಾರದರ್ಶಕತೆ ಇರಬಹುದಾದಂಥ ಅತ್ಯಂತ ಒಳ್ಳೆಯ ಯೋಜನೆಯನ್ನು ಇವತ್ತು ಸಾರಾಸಗಟಾಗಿ ಟೀಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯಪಾಲರ ಬಾಯಿಂದ ಸತ್ಯಕ್ಕೆ ದೂರವಾದ ಮಾತುಗಳನ್ನು ಹೇಳಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಘನತೆವೆತ್ತ ರಾಜ್ಯಪಾಲರು ಅದನ್ನು ಆ ಪ್ರಯತ್ನವನ್ನು ವಿಫಲಗೊಳಿಸಿದ್ದಾರೆ ಮತ್ತು ಸದನಕ್ಕೆ ಬಂದು ತನ್ನ ಉಲ್ಲೇಖವನ್ನು ಮಾಡಿ ಎರಡೂ ಸದನ ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಹೆಚ್ಚಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ರಾಜ್ಯಪಾಲ ನಡೆಯುವಿರೋ ಸಂಬಂಧಪಟ್ಟಂತೆ ಏನಿದೆ, ಈಗ ಅದನ್ನು ಸುಪ್ರೀಂ ಕೋರ್ಟ್ಗೆ ಕಾನೂನು ಸಮರ ಸಾರುವ ಸಂಬಂಧಪಟ್ಟಂತೆ ಚಿಂತನೆ ಮಾಡ್ತಿದ್ದೀವಿ ಅಂತ ಹೇಳಿರೋದು ಎಂತ ಚಿಂತನೆ ಮಾಡ್ತಿದೆ? ರಾಜ್ಯಪಾಲರ ಬಾಯಿಂದ ಕೇಂದ್ರ ಸರ್ಕಾರವನ್ನು, ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಇಡೀ ರಾಷ್ಟ್ರವನ್ನು ಆಳುವಂಥ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದನ್ನು ಸರಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೇಳಲಿಕ್ಕೆ ಸಾಧ್ಯ ಉಂಟಾ? ಬಹುಶಃ ಸುಪ್ರೀಂ ಕೋರ್ಟಿಗೆ ಈ ವಿಚಾರದಲ್ಲಿ ಚಿಮಾರಿ ಆಗುತ್ತೆ. ಅಂದರೆ ಇದು ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಸಂಘರ್ಷ ಇದೆಯಲ್ಲ, ಅದು ಈ ರೀತಿಯ ಮಟ್ಟಕ್ಕೆ ಸರಿ ಅಂತ ಅಭಿವೃದ್ಧಿ ವಿಚಾರ ಚರ್ಚೆ ಆಗಬೇಕು. ವ್ಯವಸ್ಥೆಯಲ್ಲಿ ಬುದ್ಧಿವಂತಿಕೆ ಇರುವಂಥ ಯಾರೇ ಒಬ್ಬ ಮುತ್ಸದ್ದಿ ರಾಜಕಾರಣಿ ಇಂಥ ಸಂಘರ್ಷಗಳಿಗೆ ಕೈ ಹಾಕೋದೇ ಇಲ್ಲ. ರಾಜ್ಯಪಾಲರನ್ನು ಕರೆಸಿ ಅವರಿಗೆ ಗೌರವದಿಂದ ಭಾಷಣ. ನಿಮಗೇನಾದರೂ ಗೊತ್ತಾ, ಮೊದಲು ಯಡಿಯೂರಪ್ಪನವರು ಇರುವಾಗ ಹಂಸಧ್ವಜ್ ಭಾರದ್ವಾಜ್ ಅಂತೇಳಿ ಒಬ್ಬರು ಇದ್ದರು. ನೀವೇನಾದ್ರು ನಿಮಗೆ ನೆನಪಿದ್ರೆ, ಈ ಪುಸ್ತಕ ನೋಡಿ ಕೆಳಗಿಟ್ಟೋಗಿದ್ರು. BJP ಸರ್ಕಾರ ತೆಗೆಯುವುದೇ ನನ್ನ ಗುರಿ ಅಂತೇಳಿ ಘೋಷಣೆ ಮಾಡಿದರು. ಅಂಥ ರಾಜ್ಯಪಾಲರು ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು. ಇವತ್ತೇನು ಹೇಳಿದ್ದಾರೆ ಘನತೆವೆತ್ತ ರಾಜ್ಯಪಾಲರು? ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥ, ಅಪಮಾನ ಮಾಡುವಂಥ ಶಬ್ದಗಳ ಬಳಕೆಯನ್ನು ನಾನು ಉಲ್ಲೇಖ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ಪ್ರಥಮ ಪ್ರಜೆಯಾಗಿ ನನಗೆ ಗೌರವ ತರುವುದಿಲ್ಲ ಅನ್ನುವಂಥ ಭಾವನೆಗಳನ್ನು ವ್ಯಕ್ತಪಡಿಸಿ ಅವರು ವಿರೋಧ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ಗೊಂದಲಗಳಿಗೆ ರಾಜ್ಯ ಸರ್ಕಾರವೇ ಕಾರಣ. ಇದು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೇಳಿಕೆ. ಅವರು BJP ಸಂಸದರು ಕೂಡ ಆಗಿರುವಂಥದ್ದು. ಇದು ರಾಜ್ಯಪಾಲರು ನಡೆ ಸರಿ ಇದೆ, ಆದರೆ ಇವೆಲ್ಲ ಗೊಂದಲಗಳಿಗೆ ಸರ್ಕಾರ ಕಾರಣ ಅಂತ ಹೇಳುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಬಹುದು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.